ಯುವಜನರ ಕಟ್ಟೆ ಒಡೆದು ಆಕ್ರೋಶ ಹೆಚ್ಚಾಗಿರೋದು. ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಪೊಲೀಸರಿಂದ ಲಾಠಿ ಪ್ರಹಾರವನ್ನ ಮಾಡಲಾಗಿದೆ. ನಿನ್ನೆ ಅಕ್ಷರಶಃ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿತ್ತು. ಲಾಠಿ ಚಾರ್ಜ್ ಅನ್ನ ಮಾಡಲಾಯಿತು, ಅಶ್ರುವಾಯು ಪ್ರಯೋಗವನ್ನ ಮಾಡಲಾಯಿತು. ತೀರಾ ಅಸಮಾಧಾನ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಜೆನ್ಜಿಗಳು. ಸೊ ನೋಡಿ, ಈ ವಿಚಾರ, ಈ ಜೆನ್ಜಿಗಳು ಹೋರಾಟವನ್ನ ಯಾಕೆ ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದನ್ನು ಇದಕ್ಕೆ ಹೇಳೋದು. ಬೇರೆ ದೇಶಗಳಲ್ಲೆಲ್ಲ ಆಗಿದೆ, ಜೆನ್ಜಿಗಳ ಹೋರಾಟ ಯಾವ ಲೆವೆಲ್ವರೆಗೂ ಹೋಗಿದೆ. ಸರ್ಕಾರವೇ ಪತನ ಆಗಿರೋದು, ದೇಶ ಬಿಟ್ಟೇ ಹೋಗಬೇಕಾದಂಥ ಪರಿಸ್ಥಿತಿ ಜನಪ್ರತಿನಿಧಿಗಳಿಗೆ ಬಂದಿರೋದು, ಈ ಥರದ್ದೆಲ್ಲ ಆಗೋಗಿದೆ. ಸೊ ನಮ್ಮಲ್ಲಿ ಈ ನೀಟ್ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ಕೊಂಡು ಬರ್ತಾನೇ ಇದ್ರು. ಬಟ್ ಒಂದು ಸೀರಿಯಸ್ ಆದಂಥ ಆ್ಯಕ್ಷನ್ಸ್ ಆಗಿರ್ಬೋದು ಅಥವಾ ಸರ್ಕಾರದ ಕಡೆಯಿಂದ ಒಂದು ಸಮಾಧಾನ ಮಾಡೋದು, ಈ ಥರದ್ದು ಏನೂ ಆಗಿರಲಿಲ್ಲ. ಆಮೇಲೆ ನಾವುಗಳು ಹೆಂಗೆ ಓಕೆ BJP ಇದೆ, ಓಕೆ ಕಾಂಗ್ರೆಸ್ ಇದೆ, ಬಿಡಿ ಹೆಂಗೋ ಮಿಸ್ಟೇಕ್ಸ್ಗಳಾಗತ್ತೆ ಅಂತ. ಬಟ್ ಕಷ್ಟಪಟ್ಟು ಓದಿರ್ತಾರಲ್ಲ ವಿದ್ಯಾರ್ಥಿಗಳಿಗೆ, ನೀಟ್ ಎಕ್ಸಾಮ್ ಪುಕ್ಷಟ್ಟೆ ಅಲ್ಲ, ಅದಕ್ಕೆ ಅಂತ ಅವ್ರು ಕೋಚಿಂಗ್ ಹೋಗಿರ್ತಾರೆ. ತಂದೆ ತಾಯಿಗಳು ಕನ್ಸು ಕಟ್ಕೊಂಡು ಕಾಯ್ಕೊಂಡು ಕೂತಿರ್ತಾರೆ. ನಮ್ಮ ಮಕ್ಳಿದ್ದು ಇದೊಂದು ಮುಗೀತು ಅಂತಂದರೆ ಕೆಲ್ಸಕ್ಕೆ ಹೋಗ್ತಾರೆ, ಸಂಬಳ ಬರುತ್ತೆ, ನಮ್ಮ ಜೀವನ ಸೆಟ್ಲ್ ಆಗುತ್ತೆ, ಅಥವಾ ಅವ್ರ ಜೀವನ ಅವ್ರು ಸೆಟ್ಲ್ ಮಾಡ್ಕೊತಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಾರೆ ಅಂತ. ನಿಮಗೆ ಅಂಥದ್ರಲ್ಲಿ ಎಕ್ಸಾಮ್ ಬರೆದಾಗ ಪೇಪರ್ ಲೀಕ್ ಆಯಿತು, ಹಂಗಾಯಿತು ಹಿಂಗಾಯಿತು, ಅಷ್ಟು ಜನ ಫೇಲ್ ಆದರು, ಇಷ್ಟು ಜನ ಫೇಲ್ ಆದರು, ಸೂಸೈಡ್ಗಳಾಗ್ತಾ ಇದೆ, ಇದು ಮೇಜರ್ ಪ್ರಾಬ್ಲಮ್ ಅಲ್ವಾ ಇದು. ಸೊ ಇದಕ್ಕೆ ಏನು ಸಮಾಧಾನ ಮಾಡಿದ್ರಿ? ಸಚಿವರು ಹಾಗೆ ಇದ್ದಾರೆ, ರಾಜೀನಾಮೆನೂ ಕೊಡಲಿಲ್ಲ. ಅಟ್ಲೀಸ್ಟ್ ರಾಜೀನಾಮೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂಥದ್ದು ಆಗಲಿಲ್ಲ, ಅಥವಾ ಕ್ಷಮೆ ಕೇಳೋದು ಈ ಥರದ್ದೂ ಆಗಲಿಲ್ಲ. ಸೊ ಹಾಗಾಗಿ ಈ ಪ್ರತಿಭಟನೆ, ಈ ಹೋರಾಟ ಅನ್ನೋದು ಹೆಚ್ಚಾಗಿರೋದು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿ ಯುವಜನರು ಸಾಗರೋಪಾದಿಯಲ್ಲಿ ಹರಿದು ಬಂದು ಕೇಂದ್ರ ಸರ್ಕಾರದ ವಿರುದ್ಧ ಗರ್ಜಿಸಿದ್ರು. ಪ್ರತಿಭಟನೆ ನಿರತರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ಹಾಗೂ ಅಶ್ರುವಾಯು ಪ್ರಯೋಗಿಸಿದ್ರು. ಇದರಿಂದಾಗಿ ಜಂತರ್ ಮಂತರ್ ಹಾಗೂ ಸಂಸತ್ ಸುತ್ತಲಿನ ಪ್ರದೇಶ ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿತ್ತು. ಸಂಸತ್ನ ಮಳೆಗಾಲದ ಅಧಿವೇಶನದ ಮೊದಲ ದಿನವೇ ನಡೆದಂತ ಜೆನ್ಜಿ ಹಾಗೂ ಯುವಜನರ ಹೋರಾಟದಿಂದ ಕೇಂದ್ರ ಸರ್ಕಾರ ಮುಜುಗರಕ್ಕೆ ಸಿಲುಕಿತ್ತು. ಉತ್ತರ ಪ್ರದೇಶ ಸೇರಿದಂತೆ 5 ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಕದ ಬಡಿದಿರುವಂತಹ ಹೊತ್ತಲ್ಲೇ ಯುವ ಸಮೂಹ ಸಿಡಿದೆದ್ದಿರೋದು ಕೇಂದ್ರದ ಕಳವಳಕ್ಕೆ ಕಾರಣ ಆಗಿದೆ. ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಇದನ್ನು ಬಿಡ್ಕೊಂಡು ಕೂತ್ಕೊಂಡಿದೆ. ಫಸ್ಟ್ ಆಫ್ ಆಲ್ ತಪ್ಪು. ಇಷ್ಟು ಆಕ್ರೋಶದ ಕಟ್ಟೆ ಹೊಡೆದು ಈ ಪ್ರಮಾಣದಲ್ಲಿ ಹೋರಾಟಕ್ಕೆ ಇಳಿಯೋದು ಇಲ್ಲಿವರೆಗೂ ಬಿಡಲೇಬಾರ್ದಿತ್ತು. ನೀವು ಅದಕ್ಕೆ ಸಂಬಂಧಪಟ್ಟಂತೆ ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಂಡಿದ್ರೆ ಈ ಥರದೊಂದು ಸಮಸ್ಯೆ ಆಗ್ತಿರ್ಲಿಲ್ಲ. ಈಗ ಕೇಂದ್ರ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿದೆ ಅಂದರೆ ಮುಜುಗರ ಆಗಲಿ ಅಂತಲೇ ಮಾಡ್ತಾ ಇರೋದು ಅವರು. ಸೊ ಇನ್ನು ಬೃಹತ್ ರೈತರ ಆಂದೋಲನಕ್ಕೆ ಮಣಿದು ಕೇಂದ್ರ ಸರ್ಕಾರವು 3 ಕೃಷಿ ಕಾಯ್ದೆಗಳನ್ನು 2021ರಲ್ಲಿ ರದ್ದು ಮಾಡಿತ್ತು. BJP ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಆ ಬಳಿಕ ಅತಿ ದೊಡ್ಡ ಹೋರಾಟ ಅನ್ನೋದೇನಾದರೂ ನಡೆದಿದ್ರೆ ಅದು ಇದೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೆಳಗಾಗೋದ್ರೊಳಗಡೆನೆ ರಾಜಧಾನಿಯ ಹೃದಯ ಭಾಗವು ಜನಸಮೂಹದ ಸಮುದ್ರವಾಗಿ ಮಾರ್ಪಟ್ಟಿತ್ತು. ಪ್ರತಿಭಟನಾಕಾರರು ಧ್ವಜಗಳು ಮತ್ತು ಫಲಕಗಳನ್ನು ಹಿಡಿದು ಗುಂಪುಗಳಲ್ಲಿ ಮೆರವಣಿಗೆ ನಡೆಸಿ ಸಂಸತ್ತಿನ ಕಡೆಗೆ ಹೋಗುವ ರಸ್ತೆಗಳಲ್ಲಿ ಘೋಷಣೆಗಳನ್ನು ಕೂಗ್ತಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇದಿಷ್ಟೇ ಅಲ್ಲ, ಇನ್ನೂ ಹೊಡೆದಾಟ ಆಗ್ತಾ ಇರೋ ರೇಂಜ್ನಲ್ಲಿ ಕೆಲವರು ತಿರುಗಿ ನಿಂತ್ಕೊಬಿಟ್ಟಿದ್ರು. ಹೊಡೀರಿ ನೀವು ಅಂತ ತಿರುಗಿ ನಿಂತ್ಕೊಂಡ್ಬಿಟ್ಟಿದ್ರು ವಿದ್ಯಾರ್ಥಿಗಳು. ಆ ಪ್ರಮಾಣದಲ್ಲೆಲ್ಲ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಸೊ ಏನೇನು ಆಗೋಯ್ತು ನಿನ್ನೆ ಅಂತ ನಾವು ನೋಡೋದಾದ್ರೆ, ಈ ಪ್ರತಿಭಟನಾ ನಿರತರೊಂದಿಗೆ ಸಂಘರ್ಷದಲ್ಲಿ 50ಕ್ಕೂ ಅಧಿಕ ಪೊಲೀಸರಿಗೆ ಗಾಯ ಆಗಿದೆ ಅಂತ ದೆಹಲಿ ಪೊಲೀಸರು ಹೇಳ್ತಾ ಇದ್ದಾರೆ. ಸೋನಮ್ ವಾಂಗ್ಚುಕ್ ಪತ್ನಿ ಗೀತಾಂಜಲಿ ಮೇಲೆ ಪೊಲೀಸರಿಂದ ಹಲ್ಲೆ ಅಂತ ಹೇಳಲಾಗ್ತಾ ಇದೆ. ಬಟ್ ಆರೋಪವನ್ನು ಪೊಲೀಸರು ನಿರಾಕರಿಸಿದ್ದಾರೆ. ಇಲ್ಲ, ನಾವು ಆ ಥರ ಎಲ್ಲ ಹಲ್ಲೆ ಪಲ್ಲೆ ಎಲ್ಲ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸಂಸತ್ನ ಸುತ್ತಮುತ್ತಲಿನ 5 ಮೆಟ್ರೋ ನಿಲ್ದಾಣಗಳು ಸೋಮವಾರ ಬೆಳಗ್ಗೆ ಬಂದ್ ಆಗ್ಬಿಡ್ತು. ಅಂದರೆ ಒಮ್ಮೆಲೆ ಜನ ಬರೋದಕ್ಕೆ ಶುರು ಆಗ್ಬಿಟ್ರಲ್ಲ, ಕಂಟ್ರೋಲ್ ಮಾಡೋದು ಹೇಗೆ ಅಂತ ಗೊತ್ತಾಗಿಲ್ಲ. ಹಾಗಾಗಿ ಮೆಟ್ರೋ ಸಂಚಾರ ಆ ಸ್ಟಾಪ್ನೆಲ್ಲ ಬಂದ್ ಮಾಡಿಬಿಟ್ರು. ಸಂಸತ್ತಿನ ಸುತ್ತಮುತ್ತ ಯಾರು ಸದ್ಯಕ್ಕೆ ಬರೋದು ಬೇಡ, ಹೆಚ್ಚಿನ ಪ್ರಮಾಣದಲ್ಲಿ ಜನ ಸೇರೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ. ಇನ್ನು ನಡ್ಡಾ ಜೊತೆಗೆ ಮಾತುಕತೆ ಕೂಡ. ಕಾಕ್ರೋಚ್ ಜನತಾ ಪಕ್ಷದ ನೇತೃತ್ವದಲ್ಲಿ ನಡೆದಂಥ ಹೋರಾಟಕ್ಕೆ ಅಲ್ಪಭಾಗಿದ ಕೇಂದ್ರ ಸರ್ಕಾರವು ಪ್ರತಿಭಟನಾ ನಿರಂತರನ ಸಂಪರ್ಕಿಸಿ ಮಾತುಕತೆಗೆ ಆಹ್ವಾನಿಸಿದ್ರು. ಆಮೇಲೆ CJPಯ 2 ನಿಯೋಗದೊಂದಿಗೆ ಮಾತುಕತೆ ನಡೆಸಿದಂಥ ಕೇಂದ್ರ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವ JP ನಡ್ಡಾ ಸರ್ಕಾರವು ಹೋರಾಟಗಾರರ ಬೇಡಿಕೆಗಳ ಕುರಿತು ಆಂತರಿಕ ಚರ್ಚೆಗಳನ್ನು ನಡೆಸಿ ಉತ್ತರಿಸುವುದಾಗಿ ಇದೇ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ದಾರೆ. ಆಂತರಿಕ ಚರ್ಚೆ ಮಾಡ್ತಾರಂತೆ. ಈ ಆಂತರಿಕ ಚರ್ಚೆ ಮಾಡೋದಕ್ಕೆ ಇಷ್ಟು ದಿನ ಬೇಕಾಗಿತ್ತು, ಇದನ್ನ ಅವತ್ತೇ ಮಾಡ್ಬೋದಿತ್ತಲ್ಲ. ಅದೇ ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ನೆಗ್ಲೆಕ್ಟ್. ಇವ್ರು ಏನು ಮಾಡ್ತಾರೆ, ಬಿಡಿ ಇದು ಎಲ್ಲ ಥರದ್ದು ಇದು ಒಂದು ನಡೆದೋಗ್ಬಿಡುತ್ತೆ, ಬಿಡಿ ಗುಂಪಲ್ಲಿ ಗೋವಿಂದ ಆಗುತ್ತೆ ಅಂತ. ಬಟ್ ನೀವು ಯೂತ್ಸ್ ಹೋರಾಟವನ್ನು ನೆಗ್ಲೆಕ್ಟ್ ಮಾಡಬೇಡಿ. ಯಾವುದೇ ಸರ್ಕಾರಗಳಾಗಿರ್ಬೋದು, ಯೂತ್ಸ್ಗಳ ಹೋರಾಟವನ್ನು ಅಥವಾ ಅವ್ರಗಳ ಒಂದು ಬೇಡಿಕೆಯನ್ನು
ಅಟ್ಲೀಸ್ಟ್ ಭರವಸೆ ಕೊಡೋದು, ಆಶ್ವಾಸನೆ ಕೊಡೋದು, ಅವರಲ್ಲಿ ಒಂದು ಇಲ್ಲ ನಾವು ಸರಿಪಡಿಸ್ತೀವಿ ಅನ್ನೋ ಥರದ್ದೊಂದು ಭಾವನೆ ಮೂಡೋ ಥರನಾದ್ರು ಮಾಡಬೇಕಾಗತ್ತೆ. ಬಿಕಾಸ್ ನೀವು ಭಾರತ ಅಂತ ಅಲ್ಲ, ನಾನು ಅದನ್ನೇ ಆಗಲೇ ಹೇಳ್ತಾ ಇದ್ದೆ, ಅಥವಾ ಇದೊಂದು ಹೋರಾಟ ಅಂತ ಅಲ್ಲ, ಬೇರೆ ಎಲ್ಲ ಹೋರಾಟಗಳಲ್ಲೂ ಬೇರೆ ಹೋರಾಟಗಳಿಗಿಂತ ಅತಿ ಹೆಚ್ಚು ಫೋರ್ಸ್ಫುಲ್, ಸಕ್ಸಸ್ಫುಲ್ ಅಥವಾ ಸ್ಪ್ರೆಡ್ಡು ಯಾವುದಾಗತ್ತೆ ಅಂದರೆ ಅದು ಯೂತ್ಸ್ ಹೋರಾಟ. ಈಗ ಜೆನ್ಝಿ ಅಂತ ನಾವು ಹೇಳ್ತಾ ಇಲ್ಲ, ಈ ಹಿಂದೆಯಿಂದಲೂ ಹಾಗೇನೆ ಯುವಕರು ಮಾಡುವಂಥ, ವಿದ್ಯಾರ್ಥಿಗಳು ಮಾಡುವಂಥ ಹೋರಾಟಗಳು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಈಗಂತೂ ನೀವು ಕೇಳಲೇಬೇಡಿ. ಸೊ ಮೊಬೈಲ್ ಕೈಯಲ್ಲೇ ಇರುತ್ತೆ, ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಯೂಟ್ಯೂಬು, ಲೈವು ಈ ಥರ ಎಲ್ಲ ಇರುತ್ತೆ ಅಲ್ವಾ. ಪಟ ಅಂತ ಮೆಸೇಜ್ಗಳು ಪಾಸ್ ಮಾಡ್ಕೊತಾರೆ, ಒಂದು ಗುಂಪು ಸೇರಿಕೊಳ್ತಾರೆ, ಡಿಸ್ಕಷನ್ಸ್ ಮಾಡ್ತಾರೆ, ಇಲ್ಲಿಗೆ ಹೋಗೋಣ, ಇಷ್ಟೊತ್ತಿಗೆ ಹೋಗೋಣ, ಹೋರಾಟ ಮಾಡೋಣ, ಅಭಿಯಾನ ಮಾಡೋಣ ಅಂತ ಒಂದು ಟ್ರೆಂಡೇ ಕ್ರಿಯೇಟ್ ಮಾಡಿಬಿಡ್ತಾರೆ. ಸೊ ಆ ಕಾರಣಕ್ಕೆ ಈ ಹೋರಾಟವನ್ನು ನೆಗ್ಲೆಕ್ಟ್ ಮಾಡಬಾರ್ದಿತ್ತು. ಈಗ ನೀವು ಕೂತ್ಕೊಂಡು ಆಂತರಿಕ ಚರ್ಚೆ, ಇಷ್ಟು ದಿನ ಏನು ಮಾಡ್ತಾಯಿದ್ರಿ? ಮಣ್ಣು ತಿಂತಾಯಿದ್ರಿ? ಆತ್ಮಹತ್ಯೆಗಳು ಎಲ್ಲ ಆಯ್ತಲ್ವ ವಿದ್ಯಾರ್ಥಿಗಳದ್ದು? ಎಷ್ಟು ವಿದ್ಯಾರ್ಥಿಗಳು ನಮ್ಮ ಜೀವನನೇ ಹಾಳಾಯಿತು ಅಂತ ಕಣ್ಣೀರು ಹಾಕಿದ್ರಲ್ಲ. ಸೊ ಎಲ್ಲಿ ಹೋಗಿದ್ರಿ? ನಿಮಗೆ ಈ ಊರ್ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕಿದ್ರು, ಕೋಟೆ ಬಾಗಿಲು ಹಾಕಿದ್ರು ಅನ್ನೋ ಥರದ್ದು ಯಾಕೆ ಮಾಡ್ಕೊಳ್ತೀರಾ ಅನ್ನೋದು ಪ್ರಶ್ನೆ. ಸೊ ಇದನ್ನು ಮೊದಲೇ ವಿದ್ಯಾರ್ಥಿಗಳನ್ನೆಲ್ಲ ಕರೆಸಿಯೋ, ನಾಯಕರುಗಳನ್ನೆಲ್ಲ ಕರೆಸಿಯೋ ಒಂದು ಡಿಸ್ಕಷನ್ ಮಾಡಿ, ಒಂದು ಕ್ಷಮೆ ಯಾಚನೆಯೋ ಅಥವಾ ಒಂದು ಆ್ಯಕ್ಷನ್ಸೋ. ಈ ಕ್ಷಮೆ ಯಾಚನೆ ಆಗಿದ ತಕ್ಷಣ ನೀಟ್ ಎಕ್ಸಾಮ್ ಮೊದಲು ಬರ್ದಂಗೆ ಬರೆಯೋಕ್ಕಾಗಲ್ಲ, ಅದು ಸೆಕೆಂಡ್ರಿ ಬಿಡಿ, ಅದು ಬೇರೆ ಪ್ರಶ್ನೆ. ಅಟ್ಲೀಸ್ಟ್ ಒಂದು ಸೌಜನ್ಯ ಅನ್ನೋದಾದ್ರೂ ಇರಬೇಕಲ್ಲ. ಎಂಥ ದೊಡ್ಡ ಪ್ರಮಾದ ಆಗೋಗಿದೆ, ನಮ್ಮಿಂದ ಆಗಿದೆ, ನಾವು ಇದನ್ನು ಸರಿಪಡಿಸ್ಕೊಳ್ಬೇಕು, ಮತ್ತು ಈ ಥರ ಆಗದಿರೋ ಥರ ವಿದ್ಯಾರ್ಥಿಗಳಲ್ಲಿ ಭರವಸೆ ಮೂಡಿಸಬೇಕು. ಯಾಕೆ ಮಾಡಲಿಲ್ಲ? ಅದನ್ನು ಮಾಡಬೇಕಾಗಿತ್ತು. ಇನ್ನು ದೀಪ್ಗೆ ಉಪವಾಸ ಅಂತ್ಯ. ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರ ಮನವಿಯ ಮೇರೆಗೆ ಕಾಕ್ರೋಚ್ ಜನತಾ ಪಕ್ಷದ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಹಾಗೂ ಅಖಿಲ ಭಾರತ ವಿದ್ಯಾರ್ಥಿಗಳ ಸಂಘದ AISA 3 ವಿದ್ಯಾರ್ಥಿಗಳು ಉಪವಾಸ ಸತ್ಯಾಗ್ರಹವನ್ನು ಸೋಮವಾರ ನಿಲ್ಲಿಸಿದ್ದಾರೆ. ಓಕೆ, ಫೈನ್, ನೀವು ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದೀರಾ ಅಲ್ವಾ, ನಾವು ನಮ್ಮ ಉಪವಾಸ ಸತ್ಯಾಗ್ರಹವನ್ನು ಇಲ್ಲಿಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇವ್ರು ಇನ್ನೇನು ಮಾತುಕತೆ ನಡೆಸ್ಕೊಳ್ತಾರೆ, ಈ ಆಂತರಿಕ ಸಮಿತಿಯಲ್ಲಿ ಅಥವಾ ಆಂತರಿಕ ಚರ್ಚೆಯಲ್ಲಿ ಏನೇನು ಡಿಸಿಷನ್ಸ್ ತೆಗೆದುಕೊಳ್ತಾರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಬೇಕಾಗತ್ತೆ ಯಾವ ರೀತಿಯಾಗಿ ತೀರ್ಮಾನವನ್ನು ಕೈಗೊಳ್ತಾರೆ, ಏನು ಎತ್ತ ಅಂತ ಹೇಳಿ. ಸೊ ನೋಡಿ, ಈಗ ಈ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಇವತ್ತು ಮತ್ತೆ ಒಂದಷ್ಟು ಮೀಟಿಂಗ್ಸ್ಗಳು ನಡೀಬಹುದಾದಂಥ ಸಾಧ್ಯತೆಗಳು ಇದೆ ಅನ್ನೋದನ್ನು ಸಹ ಹೇಳಲಾಗ್ತಾ ಇದೆ. ಇವತ್ತು ಚರ್ಚೆಯನ್ನು ಮಾಡಿ ಆನಂತರ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಏನೇನಾಗುತ್ತೆ, ಏನು ಕತೆ ಅಂತ. ನೋಡಿ, ಸಚಿವರ ನಿವಾಸದಲ್ಲಿ ನಡ್ಡಾ ಅವರನ್ನು ಭೇಟಿ ಮಾಡಿದ ಸಿಜೆಪಿ ವಕ್ತಾರರಾದಂಥ ಆಶುತೋಷ್ ರಂಕಾ ಹಾಗೂ ಸೌರವ್ ದಾಸ್ ಅವರು ಪಕ್ಷದ ಬೇಡಿಕೆಗಳನ್ನು ಒಳಗೊಂಡಂಥ ಮನವಿ ಸಲ್ಲಿಸ್ತಾರೆ. ಸಭೆ ಸೌಹಾರ್ದಯುತವಾಗಿ ನಡೆಯಿತು, ನಿಯೋಗದೊಂದಿಗೆ ಆರಂಭಿಕ ಚರ್ಚೆ ನಡೆಸಲಾಯಿತು. ನಿಯೋಗದ ಸದಸ್ಯರು ಸಂಜೆ 4 ಗಂಟೆ ಸುಮಾರಿಗೆ ಮನವಿ ಸಲ್ಲಿಸಿದ್ರು ಅಂತ ನಡ್ಡಾ ಅವರು ಹೇಳಿಕೆಯನ್ನು ತಿಳಿಸಿದ್ದಾರೆ. ಪ್ರತಿಭಟನಾಕಾರರು ತಮ್ಮ ಧರಣಿ ಅಂತ್ಯಗೊಳಿಸಿ ಸಾಮಾನ್ಯ ಸ್ಥಿತಿ ಪುನಃಸ್ಥಾಪಿಸೋಕೆ ಸರ್ಕಾರಕ್ಕೆ ಸಹಾಯ ಮಾಡುವಂತೆ ವಿನಂತಿಸ್ತಾ ಇದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಸೂಕ್ತ ವೇದಿಕೆಯಲ್ಲಿ ಚರ್ಚಿಸುವುದಾಗಿ ಸಚಿವರು ನಮಗೆ ಭರವಸೆ ನೀಡಿದ್ರು, ಅದಾಗೂ ಇಲ್ಲಿವರೆಗೆ ಯಾವುದೇ ಭರವಸೆ ನೀಡಿಲ್ಲ. ಬೇಡಿಕೆ ಈಡೇರೋವರೆಗೂ ಪ್ರತಿಭಟನಾಕಾರರು ವಿಶ್ರಾಂತಿ ಪಡೆಯುವುದಿಲ್ಲ ಅಂತ ಸೌರವ್ ದಾಸ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಸೋನಂ ವಾಂಗ್ಚುಕ್ ಅವರನ್ನು ಸರ್ಕಾರಿ ಆಸ್ಪತ್ರೆಯಿಂದ ಬೇರೆಡೆಗೆ ಸ್ಥಳಾಂತರಿಸಬೇಕು, ಶಿಕ್ಷಣ ಸಚಿವ ಪ್ರಧಾನ್ ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕು ಮತ್ತು ಆತ್ಮಹತ್ಯೆ ಮಾಡಿಕೊಂಡ ನೀಟ್ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಪರಿಹಾರವನ್ನು ನೀಡಬೇಕು ಅಂತ ಇದೇ ಸಂದರ್ಭದಲ್ಲಿ ಅವರು ಬೇಡಿಕೆಗಳನ್ನು, ಒತ್ತಾಯಗಳನ್ನು ಮಾಡಿದ್ದಾರೆ. ಅದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚರ್ಚಿಸಿ ಏನು ನಿರ್ಧಾರ ಕೈಗೊಳ್ತಾರೆ, ಏನು ಅನೌನ್ಸ್ಮೆಂಟ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಅಂತೂ ಈ ಹೋರಾಟ ಈಗ ಸದ್ಯಕ್ಕೆ ತಣ್ಣಗಾಗಿದೆ, ನಿಂತು ಹೋಗಿದೆ, ಸ್ಟಾಪ್ ಆಗಿದೆ ಅಂತ ಅಲ್ಲ, ತಣ್ಣಗಾಗಿದೆ. ಇವ್ರಿಗೆ ಭರವಸೆಗಳನ್ನೆಲ್ಲ ಕೊಟ್ಟಿದ್ದಾರಲ್ಲ ಅಥವಾ ಬೇಡಿಕೆಗಳನ್ನೆಲ್ಲ ಕೇಳಿಸ್ಕೊಂಡಿದ್ದಾರಲ್ಲ, ಅದನ್ನು ಈಡೇರಿಸಿಲ್ಲ ಅಂತಂದರೆ ಅದು ಮತ್ತಷ್ಟು ಜಾಸ್ತಿ ಆಗ್ಬೋದಾದ ಸಾಧ್ಯತೆ ಇದೆ.